ಮೊದಲನೇದಾಗಿ ನಮ್ಮೆಲ್ಲರ ಪ್ರೀತಿಯ ಗುರುಗಳಾಗಿರುವಂತಹ ಆದಿಗುರು ಶ್ರೀ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಗುರುಗಳಿಗೆ, ಸ್ವರ್ಣಮಾಲಾ ಅಮ್ಮನಿಗೆ, ಅರುಣಾಚಲೇಶ್ವರ ಅಭೀತ ಕುಚಾಂಬ ಸಹಿತ ಶ್ರೀ ಅರುಣಾಚಲೇಶ್ವರರಿಗೆ, ಭಗವಾನ್ ಶ್ರೀ ರಮಣ ಮಹರ್ಷಿ ಅವರಿಗೆ ಹೃದಯಪೂರ್ವಕ ಜನ್ಮ ಜನ್ಮಗಳ ಶತಕೋಟಿ ಪಾದಾಭಿವಂದನೆಗಳು ಸಮರ್ಪಿಸುತ್ತಾ, ರಮಣ ಮಹರ್ಷಿಯವರ ಜೀವನ ಚರಿತ್ರೆಯನ್ನು ತಿಳ್ಕೊಳ್ಳೋದಕ್ಕೆ ನಮಗೊಂದು ಅವಕಾಶ ಕೊಟ್ಟು PMC ಕನ್ನಡ ವಾಹಿನಿಯನ್ನು ಸೆಲೆಕ್ಟ್ ಮಾಡಿಕೊಂಡು ನಮ್ಮನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಂಥ ಭಗವಾನ್ ರಮಣ ಮಹರ್ಷಿಯವರಿಗೆ ಮತ್ತೊಮ್ಮೆ ಹೃದಯಪೂರ್ವಕ ನಮಸ್ಕಾರವನ್ನು ಸಲ್ಲಿಸುತ್ತಾ, ಯೂಟ್ಯೂಬಲ್ಲಿ ಇದನ್ನು ವೀಕ್ಷಿಸೋ ಪ್ರತಿಯೊಬ್ಬ ಆತ್ಮಬಂಧುಗಳಿಗೂ ಆತ್ಮಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೇನೆ ಮಾಸ್ಟರ್ಸ್. ಈ ರಮಣ ಮಹರ್ಷಿ ಜೀವಿತ ಚರಿತ್ರೆ PMC ಕನ್ನಡದಲ್ಲಿ ಪ್ರತಿ ಮಂಗಳವಾರ 5 ಗಂಟೆಗೆ ಆರಂಭವಾಗುತ್ತೆ ಮಾಸ್ಟರ್ಸ್. ತಪ್ಪದೇ ನೋಡಿ ಇದನ್ನು ಅದರಲ್ಲಿರೋ ಒಳಾರ್ಥಗಳನ್ನ ಅರ್ಥ ಮಾಡಿಕೊಂಡು ಅದ್ರ ಜೊತೆ ಪ್ರಯಾಣ ಮಾಡಿ ಅಂತ ಎಲ್ಲರನ್ನೂ ಹೃದಯಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೀನಿ ಮಾಸ್ಟರ್ಸ್. ಇಂಥ ಅದ್ಭುತವಾದ ಅವಕಾಶ ನಮಗೆ ಭಗವಾನ್ ರಮಣ ಮಹರ್ಷಿ ಅವರು ಕೊಟ್ಟಿದ್ದಾರೆ. ನಾವು ಕಳೆದ ಎಪಿಸೋಡಲ್ಲಿ ಲಕ್ಷ್ಮಿ ಅನ್ನೋ ಒಂದು ಹಸು ಬಗ್ಗೆ ಮಾತಾಡ್ಕೊಂಡೇವು ಮಾಸ್ಟರ್ಸ್. ಚಿಕ್ಕ ವಯಸ್ಸಿಂದ ರಮಣ ಮಹರ್ಷಿಗಳ ಹಿಂದೆನೇ ಓಡಾಡ್ತಾ, ಅವ್ರ ಜೊತೆನೇ ಮಲ್ಕೊಳ್ತಾ, ಅವ್ರಿಗೆ ಪ್ರದಕ್ಷಿಣೆ ಮಾಡ್ತಾ, ಅವರು ಕೊಡೋ ಕಾಡು ಬಾಳೆಹಣ್ಣು ತಿನ್ಕೊಂಡು ಅವ್ರ ಜೊತೆನೇ ಓಡಾಡ್ತಾ ಇರ್ತದೆ. ಅಂಥ ಒಂದು ಲಕ್ಷ್ಮಿ ಅವರು ಕರ್ಕೊಂಬಂದು ಮತ್ತೆ ಆಶ್ರಮದಲ್ಲಿ ಬಿಟ್ಟಾಗ ಅವ್ರು ಮೊದಲೇ ಮಾತು ಕಟ್ಕೊಂಡಿರ್ತಾರೆ, ಹೆಣ್ಣು ಕರುಗಳು ಹಾಕಿದ್ರೆ ಇಟ್ಕೊತೀನಿ, ಗಂಡು ಕರುಗಳು ಹಾಕಿದ್ರೆ ತೊಗೊಂಬಂದು ನಿಮಗೆ ಬಿಟ್ಬಿಡ್ತೀನಿ ಅಂತ ಒಂದು ಇದರಲ್ಲಿ ಅದು 4 ಕರುಗಳನ್ನ ಬರೀ ಗಂಡು ಕರುಗಳನ್ನ ಕೊಡುತ್ತೆ. ಅವರು ಕೋಪ ಮಾಡಿಕೊಂಡು ನಾವೇನು ಮಾಡ್ಕೊಳಕ್ಕಾಗುತ್ತೆ, ನೀವೇ ಇಟ್ಕೊಳ್ಳಿ ಅಂತ ಹೇಳ್ಬಿಟ್ಟು ಬಲವಂತವಾಗಿ ತೊಗೊಂಬಂದ್ಬಿಟ್ಟು ಮತ್ತೆ ಆಶ್ರಮದಲ್ಲಿ ಇಟ್ಬಿಟ್ಟು ಹೋಗ್ಬಿಡ್ತಾರೆ ಮಾಸ್ಟರ್ಸ್ ಆ ಕರುನಾಸುನ. ಆ ಕರುನಾಸುನ ಇಟ್ಬಿಟ್ಟು ಹೋದಾಗ ಲಕ್ಷ್ಮಿ ಹೊತ್ತು ಅದಕ್ಕೆ ಆಗಿರೋಷ್ಟು ಸಂತೋಷ ನಾವು ಮಾತಲ್ಲಿ ಹೇಳೋಕ್ಕಾಗಲ್ಲ ಮಾಸ್ಟರ್ಸ್. ಅದು ಭಗವಾನ್ ಮಾತಲ್ಲೇ ಹೇಳ್ತಾರೆ. ಅದಕ್ಕೆ ಎಷ್ಟು ಸಂತೋಷ ಆಯಿತು ಅಂದರೆ, ತನ್ನ ತಂದೆ ತಾಯಿನ ಬಿಟ್ಟೋಗಿರೋ ಮಗು ಬಂದು ಹೆಂಗೆ ತಬ್ಕೊಳ್ಳುತ್ತೋ ಆ ಥರ ಬಂದ್ಬಿಟ್ಟು ಭಗವಾನ್ 3 ಸುತ್ತ ಪ್ರದಕ್ಷಿಣೆ ಮಾಡಿ, ಆ 3 ಸುತ್ತು ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿ ಕಣ್ಣಲ್ಲಿ ನೀರು ಹಾಕ್ಕೊಳ್ತಾ ಸಂತೋಷಕ್ಕೆ ಅವ್ರ ಪಕ್ಕದಲ್ಲೇ ಬಂದು ಮಲಗಿಬಿಡುತ್ತಂತೆ. ಅದನ್ನು ನೋಡ್ಬಿಟ್ಟು ಭಗವಾನ್ ಎಲ್ಲರನ್ನೂ ಕರೆದ್ಬಿಟ್ಟು ತೋರಿಸ್ಬಿಟ್ಟು ಹೇಳಿದ್ರಂತೆ, ನೋಡಿ ಲಕ್ಷ್ಮಿಗೆ ಅದು ಮತ್ತೆ ಅವರ ಸ್ವಂತ ಮನೆಗೆ ಬಂದ್ಬಿಟ್ಟಿದ್ದೀನಿ ಅಂತ ಎಷ್ಟು ಖುಷಿಯಾಗಿದೆ, ಅದು ಅಷ್ಟು ಸಂತೋಷ ಪಡ್ತಾಯಿದೆ ನೋಡ್ರೋ, ಇಲ್ಲಿ ನಮ್ಮ ಲಕ್ಷ್ಮಿ ನಮ್ಮ ಮನೆಗೆ ಬಂದ್ಬಿಡಿದೆ ಅಂತ ಖುಷಿ ಪಡ್ತಾ ಅಂತ ಎಲ್ಲರಿಗೂ ತೋರಿಸಿ ಅವರು ಸಂತೋಷ ಪಟ್ರಂತೆ. ಅಲ್ಲಿಗೆ ಬಂದ ಮೇಲೆ ಅದು ಮತ್ತೆ 3 ಸತಿ ಹೆಣ್ಣು ಕರು ಮಾತ್ರ ಕೊಡುತ್ತೆ ಮಾಸ್ಟರ್ಸ್. ಅವ್ರ ಮನೇಲಿದ್ದಾಗ ಬರೀ ಗಂಡು ಕರುಗಳು ಹಾಕಿದ ಒಂದು ಲಕ್ಷ್ಮಿ ಇಲ್ಲಿಗೆ ಬಂದಾಗ ಮತ್ತೆ 3 ಹೆಣ್ಣು ಕರುಗಳನ್ನ ಕೊಡುತ್ತೆ. ಅದಕ್ಕೆ ರಮಣ ಮಹರ್ಷಿ ಯಾವಾಗಲೂ ಹೇಳ್ತಾರಂತೆ ಅದನ್ನು. ಇವತ್ತು ಇಷ್ಟು ದೊಡ್ಡ ಗೋಶಾಲೆ ಆಗಿದೆ ಅಂದರೆ ಇದೆಲ್ಲ ಲಕ್ಷ್ಮಿ ಸಂತಾನ, ಇದು ಲಕ್ಷ್ಮಿ ಒಂದು ಕೊಟ್ಟಿರೋ ಅಂಥ ಮಹಾಭಾಗ್ಯ. ಇಲ್ಲಿ ಇಷ್ಟು ದೊಡ್ಡ ಗೋಶಾಲೆ ಇವತ್ತು ಇದೆಲ್ಲ ಲಕ್ಷ್ಮಿ ಸಂತತಿನೇ ಇದು ಅಂತ. ಅಷ್ಟು ದೊಡ್ಡ ಗೋಶಾಲೆನ ಇವತ್ತು ಕೊಟ್ಟು ಸಂತೋಷವಾಗಿ ಅಲ್ಲೇ ಆಶ್ರಮಕ್ಕೆಲ್ಲ ಹಾಲು ಏನು ಬೇಕು ಅದನ್ನು ಕೊಡ್ತಾ ಎಲ್ಲರ ಜೊತೆಗೆ ಸಂತೋಷವಾಗಿದ್ದ ಒಂದು ಲಕ್ಷ್ಮಿ ಒಂದು ಸ್ವಲ್ಪ ದಿನಗಳ ಕಾಲಕ್ಕೆ ಆ 3 ಕಳುಗ ಅಷ್ಟೊತ್ತಿಗೆ 7 ಸತಿ ಅದು ಕರುಗಳನ್ನ ಕೊಟ್ಟಿರುತ್ತೆ. ಅದಕ್ಕೆ ದೇಹಕ್ಕೆ ಇನ್ನೂ ಸಾಕಾಗಿತ್ತು. ಆ ಸಾಕಾದ್ಮೇಲೆ ಒಂದು ಸತಿ ತುಂಬ ಹುಷಾರಿಲ್ದಂಗೆ ಆಗುತ್ತೆ ಮಾಸ್ಟರ್ಸ್. ಅದಕ್ಕೆ 1 ವಾರ ಪೂರ್ತಿ ಏನೋ ತಿಂಡಿ ಏನು ಹುಲ್ಲು ತಿನ್ನಲ್ಲ, ಆಹಾರ ತಿನ್ನಲ್ಲ, ಏನು ನೀರು ಕುಡಿಯಲ್ಲ, ಒಂಥರ ಸುಸ್ತಾಗ್ಬಿಟ್ಟಿರ್ತದೆ. ಎಲ್ಲ ಡಾಕ್ಟ್ರುಗಳನ್ನ ಕರ್ಕೊಂಬಂದು ತೋರಿಸ್ತಾರೆ, ಎಲ್ಲ ಮಾಡ್ತಾರೆ. ಅದರ ಸ್ವಲ್ಪ ಜನ ಬಂದು ಭಗವಾನ್ ಹತ್ರ, ಭಗವಾನ್ ಲಕ್ಷ್ಮಿ ಏನೂ ತಿಂತಾಯಿಲ್ಲ, ನೀವೇ ಸ್ವಲ್ಪ ನೋಡ್ಕೊಬೇಕು, ಅದಕ್ಕೆ ಆರೋಗ್ಯ ಸರಿ ಮಾಡಬೇಕು ಅಂತ ಅದನ್ನು ಮತ್ತೆ ರಿಕ್ವೆಸ್ಟ್ ಮಾಡ್ಕೊಳ್ತಾರೆ. ಆಯಿತು ಏನಾಗಲ್ಲ ಬಿಡಿ, ಸರೋಗುತ್ತೆ ಅಂತ ಹೇಳ್ತಾರೆ.
ಆದರೆ ಕೂಡ ದಿನೇ ದಿನೇ ಕ್ಷೀಣಿಸ್ತಾನೆ ಇರ್ತದೆ, ಆರೋಗ್ಯ ಕ್ಷೀಣಿಸ್ತಾನೆ ಇರ್ತದೆ ಮಾಸ್ಟರ್ಸ್. ಅದನ್ನು ನೋಡಿದಾಗ ಎಲ್ಲರಿಗೂ ಒಂಥರ ಆತಂಕ ಆಗುತ್ತೆ. ಏನೋ ಪಾಪ ಇದಕ್ಕೆ ಮೈಯೆಲ್ಲ ಒಂಥರ ಹುಣ್ಣಾಗ್ಬಿಟ್ಟಿರ್ತದೆ. ಆ ಹುಣ್ಣುಗಳು ಎಷ್ಟು ಆಯಿಂಟ್ಮೆಂಟ್ ಹಾಕಿದ್ರೂ, ಎಷ್ಟು ಇಂಜೆಕ್ಷನ್ಗಳು ಹಾಕಿದ್ರೇನು, ಎಷ್ಟು ಮಾತ್ರೆ ಕುಡಿಸಿದ್ರೇನು ಕಮ್ಮಿ ಆಗ್ತಾ ಇರಲ್ಲ. ಆದರೆ ಭಗವಾನ್ ಸೈಲೆಂಟಾಗಿ ದಿನ ಬರೋದು, ಅದನ್ನು ಪ್ರೀತಿಯಿಂದ ಮಾತಾಡ್ಸೋದು, ಅದನ್ನು ಮೈಯೆಲ್ಲ ನಿಮಿರೋದು, ನೋಡ್ಕೊಳ್ಳೋದು, ಹೋಗೋದು, ಈ ಥರ ಮಾಡ್ತಿರ್ತಾರೆ. ಇನ್ನೇನು ಲಾಸ್ಟಲ್ಲಿ ಒಂದು ದಿನ ಇನ್ನು ಇರಲ್ಲ ಅಂದಾಗ ಈ ಸೂರ್ಯನಾಗಮ್ಮನವರು ಅವರು ಆಚೆ ಒಂದು ರೂಮ್ ಮಾಡ್ಕೊಂಡಿರ್ತಾರೆ. ಅವರು ಬಂದು ಹೋಗ್ತಾ ಇರ್ತಾರೆ ಮಾಸ್ಟರ್ಸಲ್ಲಿ. ಅವರು ಬಂದಾಗ ಬಂದು ಭಗವಾನ್ ಹತ್ರ ನಮಸ್ಕಾರ ಮಾಡ್ಕೊಂಡು ಆಮೇಲೆ ಲಕ್ಷ್ಮಿ ಹತ್ರ ಹೋಗೋಣ ಅಂತ ಬಂದರೆ, ಅವರು ಭಗವಾನು ಕಣ್ಣು ಸಣ್ಣಲ್ಲಿ ಹೇಳ್ತಾರಂತೆ. ಅವರು ಆ ಕಣ್ಣು ನೋಡಿದಾಗಲೇ ಇವ್ರಿಗೊಂಥರ ಆತಂಕ ಗೊತ್ತಾಯ್ತಂತೆ. ಓ, ಲಕ್ಷ್ಮಿಗೇನು ತುಂಬ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು, ಇಲ್ಲ ಭಗವಾನ್ ನಾನು ಹೋಗ್ತೀನಿ ಲಕ್ಷ್ಮಿ ಹತ್ರ ಅಂತ ಹೇಳ್ಬಿಟ್ಟು ಹೋದಾಗ ಹ್ಞೂ ಅಂತ ಕಳಿಸ್ತಾರಂತೆ. ಅಲ್ಲಿಗೆ ಹೋಗಿ ನೋಡಿದಾಗ ಪಾಪ ಅದು ಸುಮ್ಮನೆ ಏನೂ ಇಲ್ದಂಗೆ ಪ್ರಶಾಂತವಾಗಿ ಮಲಗಿತ್ತಂತೆ. ಅಲ್ಲಿ ಇನ್ನೊಬ್ಬರು ಅದ್ರ ಜೊತೆಗೊಬ್ಬರು ರಾಮಸ್ವಾಮಿ ಅಂತಿರೋರು ಅದನ್ನು ಹುಲ್ಲೆಲ್ಲ ಒಂದು ದಿಂಬು ಥರ ಮಾಡಿ ಅದನ್ನು ಮೇಲೆ ಮಲಗಿಸಿ ಬೀಸಣಿಗೆ ತೊಗೊಂಡು ಗಾಳಿ ಬೀಸ್ತಾ ಇರ್ತಾರಂತೆ. ಇವರು ಈ ಅಮ್ಮ ಹೋಗಿದ ತಕ್ಷಣ ಸರ ಬೀಸಣಿಗೆ ಇಸ್ಕೊಂಡು ಅವ್ರಿಗೆ ಸ್ವಲ್ಪ ಹೊತ್ತು ರೆಸ್ಟ್ ಕೊಟ್ಟು ಆ ಗಾಳಿ ಬೀಸ್ತಾ ಇವರು ಲಲಿತಾ ಸ್ತೋತ್ರಗಳು, ಲಲಿತಾ ಸಹಸ್ರನಾಮಗಳು, ಅರುಣಾಚಲ ಶಿವಂದ ಮಣಿಮಾಲ, ಆ ಈಶ್ವರನದು ಏನಿದೆಯೋ ಆ ನಾಮಗಳು ಆಡ್ತಾ ಗಾಳಿ ಬೀಸ್ತಾ ಇದ್ದರೆ ಅದೊಂಥರ ಪರವಶವಾಗಿ ಕೇಳ್ತಾ ಹಂಗೆ ಸಂತೋಷವಾಗಿ ಮಲಗಿತ್ತಂತೆ ಹಸು. ಅದನ್ನು ಆಯಮ್ಮ ವರ್ಣಿಸ್ತಾರೆ. ಅದು ಅಷ್ಟು ಚೆನ್ನಾಗಿ ಅಷ್ಟು ಪ್ರಶಾಂತವಾಗಿ ಮಲಗಿತ್ತದು. ಆ ಥರ ಅವರು ಮಾಡ್ಕೊತ ಇದ್ದಾಗ ಸ್ವಲ್ಪ ಹೊತ್ತಿಗೆ ಭಗವಾನ್ ಅಲ್ಲಿಗೆ ಬಂದ್ರಂತೆ. ಮತ್ತೆ ಅವರು ಬಂದ್ಬಿಟ್ಟು ಒಂಥರ ಅದನ್ನು ನೋಡಿದ ತಕ್ಷಣ ಅವ್ರಿಗೆ, ಯಾಕಂದ್ರೆ ಅವ್ರಿಗೆ ವಿಷಯ ಗೊತ್ತಾಗಿದೆ ಅದಿರಲ್ಲ ಅನ್ನೋದು, ಅದಕ್ಕೆ ಬಂದ ತಕ್ಷಣ ಅವ್ರು ಒಂಥರ ಹುಲ್ ಮೇಲೆ ಕುಸಿದೋಗ್ತಾರಂತೆ ಮಾಸ್ಟರ್ಸ್ ಅವರು. ಯಾಕಂದರೆ ಅಷ್ಟು ಒಂದು ಪ್ರಾಣಕ್ಕೆ ಪ್ರಾಣವಾಗಿತ್ತು ಹಸು ಚಿಕ್ಕ ಮಗುವಿಂದ. ಅದು ಪಕ್ಕದಲ್ಲೇ ಹಂಗೆ ಕುಸಿದೋಗ್ಬಿಟ್ಟು ಒಂಥರ ಅವರು ಅದನ್ನು ಆ ಲಕ್ಷ್ಮಿನ ಎರಡು ಕೈಯಲ್ಲಿ ಆ ತಲೆ ಎತ್ತಿಟ್ಕೊಂಡು, ಏನಮ್ಮ ಲಕ್ಷ್ಮಿ ಏನಾಗ್ತಾಯಿದೆ, ತುಂಬ ನೋವಾಗ್ತಾ ಇದೆಯಾ, ಏನಾಗಲ್ಲಮ್ಮ. ಆ ಪದಗಳು ಮಾಸ್ಟರ್ಸ್ ನಿಜವಾಗ್ಲೂ ಕೇಳಿದ್ರೆ ಅದು ಎಷ್ಟು ಸತಿ ಕೇಳಿದ್ರೆ ಅಷ್ಟು ಸತಿ ಅಲ್ಲಿ ನಿಜವಾಗ್ಲೂ ಕಣ್ಣಲ್ಲಿ ನೀರು ಬರುತ್ತೆ ಮಾಸ್ಟರ್ಸ್. ಯಾಕೆ ಅಂತಂದರೆ ಆ ಲಕ್ಷ್ಮಿ ಜಾಗದಲ್ಲಿ ನಾವಿರಬಾರ್ದ, ಆ ಲಕ್ಷ್ಮಿ ಸಿಕ್ಕಿರೋ ಅದೃಷ್ಟ ನಮಗೆ ಸಿಗಬಾರ್ದ. ಹುಟ್ಟಿರೋದು ಯಾವ ಒಂದು ದೇಹ ಆದರೂ ಇರ್ಬೋದು ಮಾಸ್ಟರ್ಸ್, ಹಸುವಾಗಿರ್ಬೋದು, ಪಕ್ಷಿಯಾಗಿರ್ಬೋದು, ಪ್ರಾಣಿಯಾಗಿರ್ಬೋದು, ಅಂಥ ಒಂದು ಮಹಾನ್ ಚೈತನ್ಯ ಕೈಯಲ್ಲಿ ಅಷ್ಟು ಪ್ರೀತಿಯಿಂದ ಅವ್ರಿಗೆ ಅದನ್ನು ಕೇಳ್ತಾ ಇದ್ದರೆ, ಏನಮ್ಮ ಲಕ್ಷ್ಮಿ ಏನಾಗ್ತಾಯಿದೆ ನಿನಗೆ ಅಂತ ಅವ್ರ ಮಡ್ಲಲ್ಲಿ ಇಟ್ಕೊಂಡು ಆ ಮಗುನ ಕೇಳ್ತಾ ಇರುವಾಗ ಅಂಥ ಭಾಗ್ಯ ಯಾರಿಗೆ ಬರುತ್ತೆ ಮಾಸ್ಟರ್ಸ್. ಅದನ್ನು ಮಾಡ್ತಾ ಅವರು ಅದನ್ನು ಕೇಳುವಾಗ ಅವ್ರ ಕಣ್ಣಲ್ಲೇ ಕೂಡ ಕಣ್ಣಂಚಿಗೆ ನೀರು ಬರುತ್ತಂತೆ. ಅದನ್ನು ಕಣ್ರೆಪ್ಪೆಯಲ್ಲಿ ಅದನ್ನು ಕವರ್ ಮಾಡ್ಕೊಳ್ತಾ ಮೈಯೆಲ್ಲ ನಿಮಿರ್ತಾ, ಏನಾಗಲ್ಲ ಅಮ್ಮ, ಏನು ನಾನು ಇಲ್ಲೇ ಇರಬೇಕಾ, ನಿನ್ನ ಜೊತೆನೇ ಇರಬೇಕಾ ಅಂದ್ರಂತೆ. ಅದು ಸುಮ್ಮನೆ ಏನೂ ಮಾತಿಲ್ದಂಗೆ ಮಲಗಿತ್ತಂತೆ ಅದು. ಆಗ ನನಗೇನು ಇರಬೇಕು ಅನ್ನಿಸ್ತಾ ಇದೆ, ಆದರೆ ಆಶ್ರಮಕ್ಕೆ ಬರೋರೆಲ್ಲ ಇಲ್ಲಿಗೆ ಬರ್ತಾರಲ್ವಾ, ನಿನಗೆ ಯಾಕೆ ತೊಂದರೆ ಮಾಡೋದು ಅಂತ ನಾನೇ ಅಲ್ಲಿಗೆ ಹೋಗ್ತಾಯಿದ್ದೀನಿ. ಇರಬೇಕಾ, ನಾನು ಇಲ್ಲೇ ಇರಲ್ಲ, ನಾನು ಹೇಳಮ್ಮ ಲಕ್ಷ್ಮಿ ಹಂಗಂತ ಕೇಳ್ತಾ ಇದ್ದರೆ ಮಾಸ್ಟರ್ಸ್ ನಿಜವಾಗ್ಲೂ ಆ ಸ್ಥಿತಿಯಲ್ಲಿ ಆ ಸಮಯದಲ್ಲಿ ಇದಕ್ಕಿನ್ನ ಒಂದು ಪ್ರೀತಿ ಎಲ್ಲಿಗೆ ಯಾರಿಗೆ ಸಿಗುತ್ತೆ ಮಾಸ್ಟರ್ಸ್. ಈ ಭೂಲೋಕದಿಂದ ಪ್ರಯಾಣ ಮಾಡುವಾಗ ಅಂಥ ಒಂದು ಮಹಾನ್ ಚೈತನ್ಯದ ಮಾತುಗಳು ಕೇಳ್ತಾ ಹೋಗೋದಂದರೆ ಎಷ್ಟು ಅದೃಷ್ಟ ಅಲ್ವಾ ಅದಕ್ಕೆ ಅಂತ ಹೇಳಿ ಅವ್ರ ಹತ್ರ ಹೇಳಿದ್ರಂತೆ. ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ, ಮತ್ತೆ ಬರ್ತೀನಿ ನಾನು ಅಂತ ಹೇಳಿ ಹೋದಾಗ ಅವ್ರು ಯಾರು ಡಾಕ್ಟ್ರು ಬರ್ತಾರೆ ಭಗವಾನ್ ಇವಾಗ ಅಂದರೆ ಸರಿ ಬರಲಿ ಅಂತ ಹೇಳ್ಬಿಟ್ಟು ಹೋಗ್ತಾರಂತೆ. ಭಗವಾನ್ ಬಂದು ಈ ಥರ ಮುದ್ದು ಮಾಡಿ ಹೋದ್ಮೇಲೆ ಡಾಕ್ಟ್ರು ಬಂದ್ಬಿಟ್ಟು
ಅವರು ಇಂಜೆಕ್ಷನ್ ಕೊಡ್ತಾ ಆಯಿಂಟ್ಮೆಂಟ್ ಎಲ್ಲ ಹಚ್ತಾ ಎಲ್ಲ ಮಾಡ್ತಾಯಿದ್ರು. ಅದಕ್ಕೆ ಮುಂಚೆ ಅದ್ರ ಇಂಜೆಕ್ಷನ್ ಹಾಕೋವಾಗ ಸ್ವಲ್ಪ ಹಂಗೆ ಕದಲೋದಂತೆ ಮಾಸ್ಟರ್ಸ್. ಅವ್ರು ಬಂದು ಡಾಕ್ಟ್ರ್ ಕೆಲಸ ಮಾಡ್ತಾಯಿದ್ರೆ ಆ ಹಸು ಕೂಡ ಪೂರ್ತಿ ದೇಹ ಸ್ಥಿತಿನ ಮರೆತು ಅದು ಆತ್ಮಸ್ಥಿತಿಯಲ್ಲಿ ಯಾವ ಥರ ಇತ್ತು ಅಂತ ವರ್ಣಿಸಿದ್ದಾರೆ ಮಾಸ್ಟರ್ಸ್. ಅದನ್ನು ಆ ವಿವರಿಸಿರೋದನ್ನು ಸೂರ್ಯನಾಗಮ್ಮ ಅನ್ನೋರು ಅಷ್ಟು ಅದ್ಭುತವಾಗಿ ವಿವರಿಸಿದ್ದಾರೆ. ಏನೋ ಸ್ಪಂದನೆ ಇಲ್ದ್ರಂಗೆ, ಏನು ಈ ದೇಹ ಅವ್ರ ಕೆಲಸ ಅವ್ರೇನೋ ಮಾಡ್ಕೊಳ್ಳಿ ಬಿಡು, ನನಗೂ ಈ ದೇಹಕ್ಕೆ ಸಂಬಂಧ ಇಲ್ಲ ಅನ್ನೋ ಥರ ಪ್ರಶಾಂತವಾಗಿ ಮಲಗಿತ್ತಂತೆ. ಅದಕ್ಕೆ ಆಯಮ್ಮ ವಿವರಿಸ್ತಾರೆ, ಕೈಲಾಸದಲ್ಲಿ ಅಭಿಷೇಕ ಎಲ್ಲ ಮಾಡ್ಕೊಳ್ಳೋವಾಗ ಸಾಕ್ಷಾತ್ ಪರಮೇಶ್ವರ ಹೆಂಗೆ ಕೂತಿರ್ತಾರೋ ಆ ಥರ ಅಷ್ಟು ಪ್ರಶಾಂತತೆಯಿಂದ ಮಲಗಿತ್ತು ಆ ಲಕ್ಷ್ಮಿ ಅಂತ ವಿವರಿಸ್ತಾರೆ ಮಾಸ್ಟರ್ಸ್. ಇಲ್ಲಿ ಒಂದೊಂದು ಆ ಪದ ವಿವರಿಸ್ಬೇಕು ಅಂದರೆ ಆಯಮ್ಮ ಯಾವ ಸ್ಥಿತಿಯಲ್ಲಿದ್ದರು, ಆ ಮಾಡಿಸ್ಕೊಳ್ತಾರೆ ಲಕ್ಷ್ಮಿ ಆದರೆ ಯಾವ ಸ್ಥಿತಿಯಲ್ಲಿತ್ತು, ಇವರೆಲ್ಲ ಎಲ್ಲಿಂದ ಬಂದವರು ಮಾಸ್ಟರ್ಸ್, ಎಷ್ಟು ಪುಣ್ಯ ಮಾಡಿದ್ರೆ ಅಂಥ ಪುಣ್ಯಾತ್ಮರ ಜೊತೆಗೆ ಜೀವನ ಕಳಿಬೇಕು ಅನ್ನೋದು. ಅದಕ್ಕೆ ಹೇಳೋದು, ನಮಗೂ ಸಿಕ್ಕಿರೋ ಗುರುಗಳನ್ನ, ಆ ಗುರು ಸ್ಥಾನನ, ಆ ಗುರುಗಳು ನಡೆದಾಡಿರೋ ಅಂಥ ಜಾಗನ ಪವಿತ್ರವಾಗಿಟ್ಕೊಂಡು ಅವ್ರ ಮಾತುಗಳಿಗೆ, ಆ ಪಾದಧೂಳಿಗೆ ಬೆಲೆ ಕೊಟ್ಟು ಅವ್ರ ಜೊತೆ ನಡಿಬೇಕು ಅಂತ ಆ ಥರ ಅವರು ವಿವರಿಸ್ತಾರೆ ಮಾಸ್ಟರ್ಸ್. ಈ ಥರ ಎಲ್ಲ ಮಾಡಿದಾಗ ಡಾಕ್ಟ್ರ್ ಬಂದಷ್ಟೆಲ್ಲ ಮಾಡಿಬಿಟ್ಟು ಹೋಗಿ ಅವರು ಏನೋ ಡೌಟೇ ಇದು ಅಂತ ಹೇಳ್ಬಿಟ್ಟು ಹೋಗ್ತಾರೆ ಡಾಕ್ಟ್ರ್ ಹೋಗಿದ್ದು ಮತ್ತೆ ಒಂದು ಸ್ವಲ್ಪ ಹೊತ್ತಿಗೆ ಭಗವಾನ್ ಮತ್ತೆ ಬರ್ತಾರಂತೆ. ಎಲ್ಲರೂ ಸ್ವಲ್ಪ ಕ್ರೌಡೆಲ್ಲ ಬಂದು ಹೋದ್ಮೇಲೆ ಮತ್ತೆ ಬಂದು ಮತ್ತೆ ಅದನ್ನು ಅದೇ ಥರ ಕುಸ್ದೋಗ್ಬಿಟ್ಟು ಎರಡು ಕೈಯಲ್ಲಿ ತಲೆ ಇಟ್ಕೊಂಡು ಆ ಮೈಯೆಲ್ಲ ನಿಮುರ್ತಾ, ಆ ಮೈಯೆಲ್ಲ ಸವರ್ತಾ, ಏನಮ್ಮ ಲಕ್ಷ್ಮಿ ಏನಾಗ್ತಾಯಿದೆ ನಿನಗೆ, ನಾನು ಬಂದ್ಬಿಟ್ಟಿದ್ದೀನಲ್ವಾ, ಇನ್ನೇನಿಲ್ಲ ನೀನು ಹಾಯಾಗಿರು ಅಂತ ಮತ್ತೆ ಅದ್ರ ಜೊತೆ ಮಾತಾಡ್ತಾ ಅವರು ಅದ್ರ ಹತ್ರ ಬಂದ್ರೇ ಅವರು ಒಂಥರ ಅಷ್ಟು ಎಮೋಷ್ನಲಾಗಿ ಗದ್ಗದರಾಗ್ತಾಯಿದ್ರಂತೆ. ಅದ್ರ ಜೊತೆ ಮಾತಾಡುವಾಗೆಲ್ಲ ಅಂದ್ರೆ ಮಗುಗೆ ಯಾವ ಥರ ತೊಂದರೆ ಆಗಿ ನಮ್ಮನ್ನು ಈ ಮಗು ಬಿಟ್ಟು ಹೋಗುತ್ತೆ ಅಂದರೆ ಒಂದು ತಂದೆ ಹೆಂಗೆ ಒದ್ದಾಡ್ತಾರೆ, ಒಂದು ತಾಯಿ ಯಾವ ಥರ ಒದ್ದಾಡುತ್ತೆ, ಆ ರೀತಿಯೆಲ್ಲ ಭಗವಾನ ಹಸು ಹತ್ರ ಅಟ್ಲೀಸ್ಟ್ ಹೇಳ್ಬೇಕು ಅಂದ್ರೆ ಅವ್ರ ತಾಯಿ ಹತ್ರ ಕೂಡ ಇಷ್ಟು ಮಾತುಕತೆ ಅವ್ರು ಮಾಡಿಲ್ಲ ಮಾಸ್ಟರ್ಸ್. ಅವ್ರ ತಾಯಿನ 1000 ಜನ್ಮಗಳ ಪಾಪಗಳು ಕಳಿಸಿ ಆ ಜನ್ಮಗಳ ಕಳಿಸಿ ಅವ್ರನ್ನ ಮುಕ್ತಿಗೆ ಕಳಿಸಿದ್ರೆ ಕೂಡ ಅವರು ಮಾತುಕತೆ ಇರಲಿಲ್ಲ ಅಲ್ಲಿ. ಆದರೆ ಈ ಲಕ್ಷ್ಮಿ ಹತ್ರ ಅವರು ಎಷ್ಟು ಪ್ರೀತಿಯಿಂದ ಮಾತಾಡ್ತಾರಂದರೆ, ಆ ಏನಮ್ಮ ಲಕ್ಷ್ಮಿ ಅನ್ನೋ ಪದ ಕೇಳಿದ್ರೇ ಒಂಥರ ಮೈಯೆಲ್ಲ ನಿಜವಾಗ್ಲೂ ಮಾಸ್ಟರ್ಸ್ ಆ ಪುಣ್ಯ ನಮಗೆ ಸಿಗಲಿ, ಎಲ್ಲಿದ್ದರೂ ಕೂಡ ಭಗವಾನ್ ಆ ಅದೃಷ್ಟ ನಮಗೂ ಸಿಗಲಿ ಅಂತ ಅನಿಸುತ್ತೆ ಮಾಸ್ಟರ್ಸ್. ಆ ಥರ ಕೇಳಿ ಮತ್ತೆ ಸ್ವಲ್ಪ ಹೊತ್ತು ಹಂಗೆ ನೋಡ್ಕೊಂಡಿದ್ದು ಮತ್ತೆ ಎದ್ದು ಹೋಗ್ತಾರಂತೆ. ಇದನ್ನು ಸ್ವಲ್ಪ ಇದು ನೊಣಗಿಣ ಹೋಗ್ದ್ರಂಗೆ ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟು, ಇಲ್ಲ ಭಗವಾನ್ ನಾವು ಬೀಸ್ತಾಯಿದ್ವಿ, ಗಾಳಿ ಬೀಸ್ತಾಯಿದ್ವಿ, ನೊಣ ಎಲ್ಲ ಏನು ಹೋಗ್ತಾಯಿಲ್ಲ ನೋಡ್ಕೊಳ್ತಾಯಿದ್ವಿ ಅಂತ ಹೇಳಿ ಭಗವಾನ್ ಹಂಗೆ ಹೋದ್ಮೇಲೆ ಒಂದು 5 ನಿಮಿಷ ಬಿಟ್ಟು ಇನ್ನೂ ಸ್ವಲ್ಪ ಹುಲ್ಲು ಸ್ವಲ್ಪ ಎತ್ತರ ಮಾಡಿ ತಲೆಗೆ ಸ್ವಲ್ಪ ದಿಂಬು ಥರ ಮಾಡೋಣ, ಸ್ವಲ್ಪ ಎತ್ತರ ಮಾಡೋಣ ಅಂತ ಹೇಳಿ ಅವ್ರಿಗೆ ಹೇಳಿ ಸೂರ್ಯನಾಗಮ್ಮನವರು, ಅಣ್ಣ ಸ್ವಲ್ಪ ತಲೆ ಎತ್ಕೊಳ್ಳಿ, ಸ್ವಲ್ಪ ದಿಂಬು ಥರದ್ದು ಹುಲ್ಲು ಸ್ವಲ್ಪ ತಳ್ತೀನಿ ನಾನು ಅಂತೇಳಿದೆ. ಹುಲ್ಲು ತಳ್ಳೋಕೆ ಹೋದರೆ ಆ ನಾಲಿಗೆ ತಣ್ಣಗೆ ತಗೊಳ್ತಂತೆ ಇವ್ರ ಕೈಗೆ. ಆ ನಾಲಿಗೆ ತಗಲಿದ ತಕ್ಷಣ ಈ ಅಮ್ಮನಿಗೆ ಅರ್ಥ ಆಗೋಯ್ತಂತೆ ಎಲ್ಲ ಹೊರಟುಬಿಟ್ಟಿದ್ದಾರೆ ಲಕ್ಷ್ಮಿ ಅಂತ. ಅವಾಗ ಜೋರಾಗಿ ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ ಶಿವ ಅಂತ ಅವರು ಜೋರಾಗಿ ಆ ಮಣಿಮಾಲ ಹೇಳ್ತಾ ಪದ್ಯಗಳು ಹೇಳ್ತಾ ಜೋರಾಗಿ ಅವರಿಗೆ ಮೈ ಮರೆತುಬಿಟ್ಟು ಅವರು ಜೋರಾಗಿ ಆಡಿದ ತಕ್ಷಣ ಅಲ್ಲಿರೋರು ಎಲ್ಲರ ಕಣ್ಣಲ್ಲೂ ಕಣ್ಣು ತುಂಬಿ ಬಂತಂತೆ ಲಕ್ಷ್ಮಿನ ಬಿಟ್ಕೊಡೋವಾಗ. ಆ ಸಮಯಕ್ಕೆ ನೋಡಿದ್ರೆ ಮಾಸ್ಟರ್ ಭಗವಾನ್ ಈ ಕಡೆಯಿಂದ ಎದ್ದೋದವರು ಆ ಕಡೆ ಗೋಶಲ್ಲಿ ಹಿಂಭಾಗ ಬಂದು ಸುಮ್ಮನೆ ನಿಂತವ್ರಂತೆ. ಏನು ಶಬ್ದ ಇಲ್ದ್ರಂಗೆ ಸುಮ್ಮನೆ ಇದನ್ನೆಲ್ಲ ನೋಡ್ಕೊಂಡು ನಿಂತಿದ್ದಾರಂತೆ. ಈ ಅಮ್ಮನಿಗೆ ಆ ಸೀನ್ ನೋಡಿದ ತಕ್ಷಣ ಈ ಅಮ್ಮನಿಗೆ ಸೂರ್ಯನಾಗಮ್ಮನಿಗೆ ಅರ್ಥ ಆಗೋಯ್ತಂತೆ. ಓ ಲಕ್ಷ್ಮೀ ರಮಣಯ್ಯಕರಾದರು, ಲಕ್ಷ್ಮೀ ರಮಣಯ್ಯಕರಾದರು ಅಂತ ಜೋರಾಗಿ ಕೂಗ್ಕೊಂಡ್ರಂತೆ. ಆ ಕೂಗ್ಕೊಂಡ್ಮೇಲೆ ಸ್ವಲ್ಪ ಹೊತ್ತಿಗೆ ಭಗವಾನ್ ಏನು ಗೊತ್ತಿಲ್ದ್ರಂಗೆ ಮತ್ತೆ ಬಂದು ಅದ್ರ ಹತ್ರ ಮತ್ತೆ ಕೂತ್ಕೊಂಡು, ಹೊರಟಿದ್ಯಮ್ಮ ಲಕ್ಷ್ಮಿ ಹೊರಟಿದ್ಯಾ ಅಂತ ಹೇಳ್ಬಿಟ್ಟು ಅದನ್ನು ಮಡ್ಲಲ್ಲಿಟ್ಕೊಂಡು ಸೇಮ್ ಅವ್ರ ತಾಯಿಗೆ ಯಾವ ಥರ ಮಾಡಿದ್ರು ಮಾಸ್ಟರ್ಸ್ ಅದೇ ಥರ ಎಡಗೈ ತೆಗೆದು
ಈ ಸಹಸ್ರಾರದ ಮೇಲೆ ಇಟ್ಟು ಬಲಗೈ ತೆಗೆದು ಹೃದಯದ ಮೇಲೆ ಇಟ್ಟು ಆ ಆ ಸ್ಪರ್ಶನಿಟ್ಟು ನೋಡ್ತಾ ಆಮೇಲೆ ಈ ಕಡೆ ತಿರುಗಿಸ್ಬಿಟ್ಟು ಅದರ ಎಡೆ ಕಿವಿನ ತೋರಿಸ್ಬಿಟ್ಟು ಹೇಳಿದ್ರಂತೆ ಮಾಸ್ಟರ್ಸ್. ಇದರಲ್ಲಿ ಎಷ್ಟು ಅರ್ಥಗಳಿರುತ್ತೆ ಮಾಸ್ಟರ್ಸ್, ಗುರುಗಳು ಎಷ್ಟು ಅಬ್ಸರ್ವ್ ಮಾಡ್ತಾರೆ ಯಾವ ಥರ ಇರಬೇಕು ಅಂತ. ಆ ಎಡಕಿವಿ ಸ್ವಲ್ಪ ಲಕ್ಷ್ಮಿಗೆ ಹಿಂಗೆ ಎದ್ದು ನಿಂತಿತ್ತಂತೆ ಮಾಸ್ಟರ್ಸ್. ಅದನ್ನು ತೋರಿಸ್ಬಿಟ್ಟು ಅಷ್ಟೊತ್ತು ಈ ಕಡೆ ಮಲಗಿತ್ತಂತೆ. ಡಾಕ್ಟ್ರ್ ಬಂದಾಗ ಈ ಕಡೆ ತಿರುಗಿಸಿ ಮಲಗಿಸಿದಾಗ ಈ ಕಡೆ ತಿರುಗಿತ್ತಂತೆ. ಅದು ಅಷ್ಟೊತ್ತು ಅವ್ರಿಗೆ ಆ ಕಿವಿ ನೋಡೋಕ್ಕಾಗಿರ್ಲಿಲ್ವಂತೆ ಮಾಸ್ಟರ್ಸ್. ಆವಾಗ ಆ ಕಿವಿನ ತೋರಿಸ್ಬಿಟ್ಟು ಆ ಎಡಗಿವಿನ ತೋರಿಸ್ಬಿಟ್ಟು ನೋಡಿ ಇಲ್ಲಿ ಇದು ಈ ಕಿವಿನ ನೋಡಿದ್ರ, ಈ ಕಿವಿ ಎಷ್ಟು ಎದ್ದು ನಿಂತಿದೆ ನೋಡಿ. ಈ ಥರ ಕಿವಿ ನಿಂತ್ಕೊಳ್ಳೋದು ಎಲ್ಲಿ ಗೊತ್ತಾ? ಕಾಶಿಯಲ್ಲಿ ಮರಣ ಹೊಂದಿದವ್ರಿಗೆ ಮಾತ್ರ ಈ ಕಿವಿ ಹಿಂಗೆ ಮೇಲೆ ಎದ್ದು ನಿಂತ್ಕೊಳ್ಳುತ್ತೆ. ಯಾಕೆ ಅಂತಂದರೆ ಆ ಕಾಶಿ ವಿಶ್ವನಾಥೇಶ್ವರ ಬಂದು ಆ ಕಿವಿಯಲ್ಲಿ ಉಪದೇಶ ಮಾಡಿ ಅವ್ರು ಪಂಚಾಕ್ಷರಿ ಮಂತ್ರ ಹೇಳಿ ಅದರಿಂದ ಅವ್ರನ್ನ ಕರ್ಕೊಂಡು ಹೋಗ್ತಾರೆ. ಆ ಥರ ಲಕ್ಷ್ಮಿನ ಕರ್ಕೊಂಡು ಹೋಗಿದ್ದಾರೆ ನೋಡಿ ಅಂತ ಕಿವಿ ತೋರಿಸಿದ್ರಂತೆ ಮಾಸ್ಟರ್ಸ್. ಇದನ್ನು ಇನ್ನೊಂದು ಸತಿ ನಾವು ತಿಳ್ಕೊಳ್ಳೋಣ ಮಾಸ್ಟರ್ಸ್. ಯಾಕೆ ಅಂತಂದರೆ ಅವರು ತಾಯಿಗೂ ಅವರು ಎಡಗೈನ ಈ ಥರ ಸಹಸ್ರಾಲ್ ಮೇಟು ಬಲಗೈನ ಹೃದಯದ ಮೇಲಿಟ್ಟು ಅವರ 1000 ಜನ್ಮಗಳಕ್ಕೆ ಕಳಿಸಿ ಅವರ ಕೆಲಸ ಎಲ್ಲ ಮುಗಿಸಿ ಶಿವೈಕ್ಯ ಮಾಡಿಸಿದ್ರು. ಅದೇ ಥರ ಲಕ್ಷ್ಮಿಗೂ ತಲೆ ಮೇಲೆ ಹೃದಯದ ಮೇಲೆ ಕೈ ಇಟ್ಟು ಆ ಕಿವಿ ಬಗ್ಗೆ ಹೇಳಿರೋ ಅಂಥ ಒಂದು ಪರಮಾರ್ಥ ಇದೆ ನೋಡಿ ಮಾಸ್ಟರ್ಸ್. ಆ ಎಡಗಿವಿ ಸ್ವಲ್ಪ ಮೇಲಕ್ಕೆ ಎದ್ದು ನಿಂತಿದೆ. ಈ ಥರ ಕಿವಿ ಯಾರಿಗೆ ನಿಂತ್ಕೊಳ್ಳುತ್ತೆ ಗೊತ್ತಾ? ಕಾಶಿಯಲ್ಲಿ ಮರಣ ಹೊಂದಿದವ್ರಿಗೆ ಮಾತ್ರ ಈ ಥರ ಎಡಗಿವಿ ಈ ಥರ ಮೇಲಕ್ಕೆ ಎದ್ದು ನಿಂತ್ಕೊಳ್ಳುತ್ತೆ. ಯಾಕೆ ಅಂತಂದರೆ ಕಾಶಿ ವಿಶ್ವನಾಥೇಶ್ವರ ಬಂದು ಆ ಕಿವಿಯಲ್ಲಿ ಆ ಶಿವಪಂಚಾಕ್ಷರಿ ಮಂತ್ರ ಹೇಳಿ ಆ ಪರಮಶಿವನೇ ಪ್ರತ್ಯಕ್ಷವಾಗಿ ಕರ್ಕೊಂಡು ಹೋಗ್ತಾರಂತೆ. ಅವ್ರಿಗೆ ಮಾತ್ರ ಈ ಥರ ಕಿವಿ ಎದ್ದು ನಿಂತ್ಕೊಳ್ಳೋದು ಅಂತ ರಮಣ ಮಹರ್ಷಿ ಅದನ್ನು ಬಿಡಿಸಿ ಹೇಳಿದಾಗ ಅಲ್ಲಿರೋವ್ರಿಗೆ ಎಲ್ಲರಿಗೂ ಒಂಥರ ಆಶ್ಚರ್ಯ ಆಗುತ್ತೆ, ಒಂಥರ ಎಲ್ಲರಿಗೂ ಸಂತೋಷ ಆಗುತ್ತೆ. ಹಿಂಗೆಲ್ಲ ನಡೆಯುತ್ತಾ ಅಂತ. ಅಂಥ ಪರಮ ಗುರುಗಳ ಹತ್ರ ಇದ್ದರೆ ಎಂಥ ಪರಮ ಪವಿತ್ರವಾದ ವಿಷಯಗಳು ನಮಗೆ ಗೊತ್ತಾಗುತ್ತೆ ಮಾಸ್ಟರ್ಸ್. ದಯವಿಟ್ಟು ಈ ಬುಕ್ಕನ್ನು ಯಾರಿಗೆ ಟೈಮ್ ಇದ್ರೂ ಅರುಣಾಚಲಮ್ಗೆ ಹೋದ್ರೆ ಈ ಬುಕ್ ತೊಗೊಂಬಂದು ಓದಿ ಮಾಸ್ಟರ್ಸ್. ಎಷ್ಟೋ ವಿಷಯಗಳಿದಾವೆ ಇನ್ನು. ಇದರಲ್ಲಿ ಒಂದು 10% ಕೂಡ ನಾವು ಇದರಲ್ಲಿ ಏನು ಹೇಳೋಕ್ಕಾಗ್ತಿಲ್ಲ ಮಾಸ್ಟರ್ಸ್. ಅಷ್ಟು ವಿಷಯಗಳಿದ್ದಾವೆ ಅದರಲ್ಲಿ ತಿಳ್ಕೊಬೇಕಾಗಿರೋವು. ಆ ಥರ ಎಲ್ಲ ಹೇಳಿ ಎಲ್ಲರಿಗೂ ತೋರಿಸಿ ಆಮೇಲೆ ಅದಕ್ಕೊಂದು ಬಟ್ಟೆ ತಂದು ಒದಿಸಿ ಆಮೇಲೆ ಆಶ್ರಮಕ್ಕೆ ಹೋಗಿ ಎಲ್ಲರಿಗೂ ಪ್ರಸಾದ ಹಂಚಿ ಸಾಯಂಕಾಲದವರೆಗೂ ಭಜನೆಗಳು ಮಾಡಿಸಿ ಅರುಣಾಚಲ ಶಿವಂದು ಎಲ್ಲ ಸ್ತೋತ್ರಗಳು ಎಲ್ಲ ಶಿವನಾಮಗಳು ಹೇಳಿಸಿ ಸಾಯಂಕಾಲದವರೆಗೂ ಭಜನೆ ಮಾಡಿಸಿ ಎಲ್ಲರೂ ಸಾಯಂಕಾಲ ಸೂರ್ಯಾಸ್ತಮಯಕ್ಕೆ ಅಲ್ಲಿ ಸಮಾಧಿ ಮಾಡೋಕ್ಕೆ ಆಚೆ ಬಂದ ತಕ್ಷಣ ಒಬ್ಬರು ರಾಜಗೋಪಾಲ್ ಅಂತ ಒಬ್ಬರು ಓಡಾಡ್ತಾ ಇದ್ದಂತೆ ಮಾಸ್ಟರ್ಸ್. ಅವರು ಭಗವಾನ್ ನಾನು ಲಕ್ಷ್ಮಿಗೆ ಸಮಾಧಿ ರೆಡಿ ಮಾಡ್ತೀನಿ ಹೋಗ್ತೀನಿ ಅಂತ ಹೋದ್ರಂತೆ. ಭಗವಾನ್ ಅವ್ರನ್ನ ತೋರಿಸ್ಬಿಟ್ಟು ಹೇಳಿದ್ರು, ನೋಡಿ ಅವರು ಬಂದು 1 ತಿಂಗಳಾಯಿತು, ಅವ್ರು ಯಾಕೆ ಬಂದರು, ಎಲ್ಲಿಂದ ಬಂದರು, ಏನಕ್ಕೆ ಇಷ್ಟು ದಿನ ಇದೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಈಗ ನೋಡಿದ್ರೆ ಅವರು ಲಕ್ಷ್ಮಿ ಸಮಾಧಿ ರೆಡಿ ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ಇದೆಲ್ಲ ನಾವು ಕಾಸಿದ್ದು ಮಾಡ್ತಾಯಿದ್ದೀವ? ನಮ್ಮ ಹತ್ರ ಏನು ಕಾಸಿದೆಯಾ? ಆದರೆ ಈಶ್ವರ ಆ ಸಮಯಕ್ಕೆ ಯಾರನ್ನು ಕಳಿಸ್ಬೇಕು, ಏನೇನು ಮಾಡಿಸ್ಬೇಕು ಅಂತ ಎಷ್ಟು ಅದ್ಭುತವಾಗಿ ಮಾಡಿಸ್ತಾ ಇದ್ದಾರೆ ನೋಡಿ ಅಂತ ಹೇಳ್ಬಿಟ್ಟು ಅವ್ರನ್ನ ತೋರಿಸಿ ಹೇಳಿದ್ರಂತೆ. ಅದೇ ಥರ ಅವರು ಸಮಾಧಿನ ಅದ್ಭುತವಾಗಿ ಸಮಾಧಿನ ರೆಡಿ ಮಾಡಿ ಸಾಯಂಕಾಲ ಅಷ್ಟೊತ್ತಿಗೆ ಎಲ್ಲ ಊರೆಲ್ಲ ಗೊತ್ತಾಗೋಯ್ತಂತೆ. ಸುತ್ತಮುತ್ತ ಊರೆಲ್ಲ ಗೊತ್ತಾಗಿ ಅವ್ರ ತಾಯಿಗೆ ಯಾವ ಥರ ಸಮಾಧಿ ಸಮಾರಂಭ ನಡೀತು ಅದೇ ಥರ ಈ ಲಕ್ಷ್ಮಿಗೂ ಕೂಡ ಮಾಸ್ಟರ್ಸ್ ಬಂದವರೆಲ್ಲ ಬಂದು ಆ ಸಾಮಗ್ರಿಗಳು, ಪಂಚಾಮೃತಗಳು, ಹೂವುಗಳು, ಕರ್ಪೂರಗಳು, ವಿಭೂತಿಗಳು ಎಲ್ಲ ತಂದು ಸಮಾಧಿ ತುಂಬ ತುಂಬಿಸಿ ಇನ್ನೇನು ಆ ಲಕ್ಷ್ಮಿನ ತೆಗೆದು ಮಲಗಿಸೋ ಸಮಯಕ್ಕೆ ಮಾಸ್ಟರ್ಸ್ ಆ ಭಗವಾನ್ ಇನ್ನು ಯಾವ ಮಟ್ಟಕ್ಕೆ ಐಕ್ಯ ಆಗಿದ್ರು ಅಂದರೆ ಅದನ್ನು ಅವರು ಯಾವ್ಯಾವ ಸ್ಥಿತಿಯಲ್ಲಿ ಏನೇನು ಮಾಡ್ತಿರ್ತಾರೆ ನಮಗಷ್ಟು ಒಳಾರ್ಥಗಳು ನಮಗೆ ಗೊತ್ತಿಲ್ಲ ಮಾಸ್ಟರ್ಸ್. ಆದರೆ ಅವರು ಒಂಥರ ಮೈ ಮರೆತು ಇರ್ತಾರಂತ ಹೇಳ್ತೀವಲ್ಲ ಆ ಥರ ಅದರಲ್ಲಿ ಪೂರ್ತಿ ಲೀನ ಆಗ್ಬಿಟ್ಟಿದ್ರಂತೆ. ತೀರ ಇದರಲ್ಲಾಗ್ಬಿಟ್ಟು ಸುಮ್ಮನೆ ಕೂತಿದ್ರಂತೆ.
ಯಾವಾಗ ಹಸುವನ್ನು ತೆಗೆದು ಆ ಲಕ್ಷ್ಮಿನ ತೆಗೆದು ಸಮಾಧಿ ಒಳಗಡೆ ಇಡ್ತಾ ಅರುಣಾಚಲ ಶಿವ ಅಂದಿದ ತಕ್ಷಣ ಒಂಥರ ಬೆಚ್ಚಿ ಬಿದ್ದಿದ್ರಂತೆ ಮಾಸ್ಟರ್ಸ್ ಅವರು. ಯಾವ ಲೋಕದಲ್ಲಿದ್ದರೂ ಅದಕ್ಕೆ ಏನೇನು ಪ್ರೋಸೆಸ್ ಮಾಡಿಸ್ತಿದ್ರೋ ಗೊತ್ತಿಲ್ಲ. ಸಡನ್ನಾಗಿ ಅರುಣಾಚಲ ಬಂದ ತಕ್ಷಣ ಬೆಚ್ಚಿ ಬಿದ್ದು ಎದ್ಬಿಟ್ಟು ಒಂದು ಸತಿ ಅದನ್ನು ಕಣ್ಣು ತುಂಬ ನೋಡಿ ಅವ್ರ ಕಣ್ಣಲ್ಲಿ ಪಳಪಳ ನೀರು ಬಂದ್ಬಿಡ್ತಂತೆ ಮಾಸ್ಟರ್ಸ್. ಆ ಕಣ್ಣೀರನ್ನ ಕವರ್ ಮಾಡ್ಕೊತ ಅದನ್ನು ಮುಟ್ಟಿ ಅವ್ರ ಕೈಯಲ್ಲಿ ಫಸ್ಟ್ ಅಭಿಷೇಕ ಮಾಡಿಸಿ, ಅಭಿಷೇಕ ವಸ್ತುಗಳೆಲ್ಲ ಅವ್ರ ಕೈಯಲ್ಲಿ ಮುಟ್ಟಿಸಿ ಅದನ್ನು ಮಾಡಿದಾಗ ಆಮೇಲೆ ಎಲ್ಲ ಅಭಿಷೇಕಗಳು ಮಾಡಿ ಅರುಣಾಚಲ ಶಿವ ಅರುಣಾಚಲ ಶಿವ ಅಂತ ಸೂರ್ಯ ಸಮಯಕ್ಕೆ ಕರೆಕ್ಟಾಗಿ 6:30 7 ಗಂಟೆ ಒಳಗಡೆ ಆ ಸೂರ್ಯ ಸಮಯಕ್ಕೆ ಪೂರ್ತಿ ಆ ಲಕ್ಷ್ಮಿ ಪರಿನಿರ್ವಾಣ ಅದ್ಭುತವಾದ ಒಂದು ಸಮಾರಂಭದೊಂದಿಗೆ ಅಷ್ಟು ಸೆಲೆಬ್ರೇಷನಿಂದ ನಡೀತಂತೆ ಮಾಸ್ಟರ್ಸ್. ಅದು ಅಷ್ಟೆಲ್ಲ ಮಾಡಿಬಿಟ್ಟು ಆಮೇಲೆ ಎಲ್ಲರನ್ನ ಆಶ್ರಮಕ್ಕೆ ಕರ್ಕೊಂಬಂದು ಎಲ್ಲರಿಗೂ ಪ್ರಸಾದಗಳು ಕೊಟ್ಟು ಊಟಗಳು ಕೊಟ್ಟು ಆ ಸೆಲೆಬ್ರೇಷನ್ಸ್ ಅಷ್ಟು ಚೆನ್ನಾಗಿ ಮಾಡಿಸಿದ್ರಂತೆ. ಪುಣ್ಯ ಅಂದರೆ ನಮಗೆ ಯಾಕೆ ಜನ್ಮ ಬಂದಿದೆ, ಹೋಗ್ತೀವಿ ಬಿಡು, ಸಾಯ್ತೀವಿ ಬಿಡು ಅಂತ ಮಾತಾಡ್ತಾ ಇರ್ತಾರೆ. ಸಾವು ಅನ್ನೋದು ಎಲ್ಲರಿಗೂ ಬರುತ್ತೆ, ಹೆಂಗೆ ಬೇಕಾದ್ರೂ ಸಾಯ್ತಾರೆ ಮಾಸ್ಟರ್ಸ್. ಆದರೆ ಸಾವು ಅಂದರೆ ಹೆಂಗಿರಬೇಕು, ಭೂಲೋಕ ಪ್ರಯಾಣ ಮುಗಿಸೋ ಹೋಗುವಾಗ ನಿಜವಾಗ್ಲೂ ಪತ್ರಿಸಾರ ಯಾವಾಗಲೂ ಇದನ್ನು ಹೇಳ್ತಾಯಿದ್ರು. ಸಮಾರಂಭ ಸೆಲೆಬ್ರೇಷನ್ ಮಾಡ್ಕೊಂಡು ಹೋಗಬೇಕು ಇಲ್ಲಿಂದ ಹೋಗುವಾಗ. ಇದನ್ನೇ ಭಗವಾನ್ ರಮಣ ಮಹರ್ಷಿ ಕೂಡ ಹೇಳ್ತಾರೆ ಮಾಸ್ಟರ್ಸ್. 1-2 ಸತಿ ಅವ್ರು ಹೇಳುವಾಗ, ಯೋಗಿ ಆದವನು ಯಾವಾಗಲೂ ಈ ದೇಹನ ಎಷ್ಟು ದಿನ ಹೊತ್ಕೊಂಡು ತಿರುಗ್ತಾನೆ, ಆದಷ್ಟು ಬೇಗ ದೇಹದಿಂದ ಕಳಿಸ್ಕೊಳ್ಳೋಕೆ ನೋಡಬೇಕು, ದೇಹನ ಹೊತ್ಕೊಂಡು ತಿರುಗೋದಲ್ಲ. ಆಮೇಲೆ ಇದೇನು ಬರ್ತ್ಡೇ ಮಾಡಬೇಕು ಒಂದು ಸತಿ, ಬರ್ತ್ಡೇಗೆ ನಿಮಗೆ ನಿಮ್ಮ ಡೇಟಿಗೆ ಈ ಥರ ನಾವು ಸೆಲೆಬ್ರೇಷನ್ ಮಾಡಬೇಕು ಅಂತಿದ್ದೀವಿ ಭಗವಾನ್ ಅಂತಂದರೆ, ಯಾಕ್ರೋ ಹುಚ್ಚರ ನೀವು, ಹುಟ್ಟಿದ ಡೇಟ್ ಏನಕ್ಕೋ ಸೆಲೆಬ್ರೇಷನ್ ಮಾಡ್ತೀರಾ, ಮಾಡಬೇಕಾಗಿರೋದು ಹುಟ್ಟಿರೋ ದಿನ ಅಲ್ಲ, ನಾವು ಈ ಭೂಲೋಕ ಪ್ರಯಾಣ ಮುಗಿಸ್ಕೊಂಡು ಹೋಗೋ ದಿನ ಸೆಲೆಬ್ರೇಷನ್ ಮಾಡ್ಕೊಬೇಕು. ಯಾಕಂದರೆ ಬರೋ ದಿನ ನಮಗೇ ಗೊತ್ತಿಲ್ಲ ನಾವು ಎಂಥ ಒಂದು ಮಾಯ ಲೋಕಕ್ಕೆ ಬರ್ತಾಯಿದ್ವಿ, ಎಂಥ ಒಂದು ಕಷ್ಟಗಳು ಕಲ್ಮಶಗಳನ್ನ ತೆಗೆದು ಮೇಲೆ ಹಾಕ್ಕೊಳ್ತಾ ಇದ್ವಿ, ನಮಗೆ ಗೊತ್ತಿಲ್ಲದ್ರೇ ಬಂದು ಬೀಳ್ತಾಯಿದ್ವಿ. ಆವತ್ತೆಲ್ಲ ಸೆಲೆಬ್ರೇಷನ್ ಮಾಡಬೇಕಾಗಿರೋದು. ಇದೆಲ್ಲ ಗೊತ್ತಾಗಿ ನಮ್ಮನ್ನು ನಾವು ತಿಳ್ಕೊಂಡು ನಮ್ಮ ಸ್ವಂತ ಮನೆಗೆ ನಮ್ಮ ಪೂರ್ಣಾತ್ಮ ಆಗಿರೋವಂಥ ಪರಮಾತ್ಮನಲ್ಲಿ ಸೇರ್ಕೊಳ್ಳೋಕೆ ಹೋಗ್ತಾ ಇದ್ವಲ್ಲ, ಆವತ್ತು ಸೆಲೆಬ್ರೇಷನ್ ಮಾಡಬೇಕು ಕಣ್ರು, ಇವತ್ತೆಲ್ಲ ಮಾಡೋದು. ಬರ್ತ್ಡೇ ಅಂತ ಅವಸರ ಏನಿಲ್ಲ ಅಂತ ಹೇಳ್ತಾರೆ ಮಾಸ್ಟರ್ಸ್. ನಾವಂದರೆ ಅದನ್ನು ವಿರುದ್ಧವಾಗಿ ಮಾಡ್ಕೊಳ್ತಾ ಇದ್ದೀವಿ. ಹುಟ್ಟಿದ ಹಬ್ಬನೇ ಒಂದೊಂದು ದಿನ ಒಂದೊಂದು ವರ್ಷ ಬಂದರೆ ಒಂದೊಂದು ದಿನ ನಾವು ಹತ್ರ ಆಗ್ತಾಯಿದ್ದೀವಿ ಹೋಗೋದಕ್ಕೆ ಮರೆತುಬಿಟ್ಟು ಸೆಲೆಬ್ರೇಷನ್ ಮಾಡ್ತೀವಿ. ಹೋಗೋ ದಿನ ಬಂದರೆ ದುಃಖ ಪಡ್ತೀವಿ. ಅದಕ್ಕೆ ಇಂಥ ಮಹಾನ್ ಭಾವರ ಕಥೆಗಳು ಕೇಳಿದಾಗ, ಅಂಥ ಬುಕ್ಗಳು ಓದಿದಾಗ, ಆ ಗುರುಗಳ ಬಾಯಿಲ ಪದಗಳು ಕೇಳಿದನ್ನು ಅರ್ಥ ಮಾಡ್ಕೊಬೇಕು ಮಾಸ್ಟರ್ಸ್. ಏನು ಓದಿದ್ವಿ ಕೇಳಿದ್ವಿ, ಏನು ಎಪಿಸೋಡ್ ಕೇಳಿದ್ವಿ, ಆಯ್ತು ಬಿಡಪ್ಪ ರಮಣ ಮಹರ್ಷಿ ಹಿಂಗಂತೆ ಹಂಗಂತೆ ಅಂತ ಹೇಳ್ಕೊಂಡು ಹೋಗ್ಬಿಟ್ರೆ ಅದು ಒಂದು ಕತೆ ಥರ ಆಗ್ಬಿಡ್ತದೆ ಮಾಸ್ಟರ್ಸ್. ಆದರೆ ಆ ಕಥೆಯಲ್ಲಿ ನಾವು ಲೀನವಾಗಬೇಕು. ಆ ಕಥೆಯಲ್ಲಿ ಆ ಸಂದರ್ಭದಲ್ಲಿ ನಾವಿರಬೇಕಲ್ಲಿ, ಆ ಸಮಯದಲ್ಲಿ ನಾವಿದ್ದೀವಿ, ನಮಗೂ ನಡೀತದೆ ಅಂದ್ಕೊಂಡಾಗ ಖಂಡಿತ ನಮಗೂ ಅದು ನಡೆಯುತ್ತೆ ಮಾಸ್ಟರ್ಸ್. ಅಂಥ ಅದ್ಭುತವಾದ ಜೀವನ ಮಾಡಬೇಕು ಅಂತಂದರೆ, ಅಂಥ ಪರಮ ಗುರುಗಳು ಸನ್ನಿಧಿ ಸಿಗಬೇಕು ಅಂತಂದರೆ ನಾವುಗಳು ಏನು ಕಮ್ಮಿ ಇಲ್ಲ ಮಾಸ್ಟರ್ಸ್. ಇವಾಗ ನಿಜವಾಗ್ಲೂ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಮೂಮೆಂಟಲ್ಲಿರೋ ಪ್ರತಿಯೊಬ್ಬರೂ ಕೂಡ ಯಾರೂ ಶಕ್ತಿಹೀನರಲ್ಲ ಮಾಸ್ಟರ್ಸ್. ಆದರೆ ಭೂಲೋಕದಲ್ಲಿ ಇರೋವರೇ ಯಾರು ಶಕ್ತಿಹೀನರಲ್ಲ, ಎಲ್ಲರೂ ಕಾಂತಿ ಲೋಕದಿಂದ ಬಂದಿರೋ ಅಂಥ ಎಲ್ಲ ಒಂದು ಕಾಂತಿ ಸ್ವರೂಪರೇ, ಶಕ್ತಿ ಸ್ವರೂಪರೇ ಭೂಲೋಕದಲ್ಲಿರೋ ಪ್ರತಿಯೊಂದು ಮಾನವ ಜನ್ಮ ತೊಗೊಂಡಿರೋ ಮನುಷ್ಯ ಕೂಡ ಯಾರೂ ಕಮ್ಮಿ ಆದವರಲ್ಲ. ಆದರೆ ಅವರವರ ಕರ್ಮಾನುಸಾರ ಅವರು ಇನ್ನೂ ಬಾಲಾತ್ಮಗಳಾಗಿ ಪ್ರೌಢಾತ್ಮಗಳಾಗಿ ಇನ್ನೂ ಮುಂದಕ್ಕೆ ಬರೋಕ್ಕೆ ಕಷ್ಟ ಆಗ್ತಾಯಿದೆ. ಆದರೆ ವೃದ್ಧಾತ್ಮಗಳಾಗಿ ನಾವು ಯಾರು ಈ ಆತ್ಮಗಳು ಸ್ಥಿತಿಗೆ ಬಂದಿದ್ವೋ ಇವತ್ತು ಈ ಗುರುಗಳ ಸಾನ್ನಿಧ್ಯ ಯಾರಿದ್ದೀವೋ, ಈ ಆನಾಪಾನಸತಿ ಧ್ಯಾನ ಅಂತ ಯಾರು ಮಾಡ್ತಾಯಿದ್ದೀವೋ, ನಾವು ಕೂಡ ಯಾರೂ ಕಡಿಮೆ ಇಲ್ಲ ಮಾಸ್ಟರ್ಸ್. ಇಲ್ಲಿ ಎಲ್ಲರಿಗೂ ಆ ಪರಮಪದ ಸಿಗೋದಕ್ಕೆ ಕೊಡಿಸೋದಕ್ಕೆ ಆ ಪಿತಾಮಹ ಪತ್ರಿಜಿ ನಮ್ಮನ್ನೆಲ್ಲ ಗುಡ್ಡೆ ಹಾಕ್ಕೊಂಡು ಕರ್ಕೊಂಡು ಹೋಗೋದಕ್ಕೆ ರೆಡಿ ಮಾಡ್ಕೊಂಡಿದ್ದಾರೆ ಮಾಸ್ಟರ್ಸ್. ಅವರು ಕೂಡ ಇದನ್ನೇ ಹೇಳ್ತಾ ಇದ್ದಾರೆ. ನಾನು ಯಾರ್ಯಾರನ್ನ ಕರ್ಕೊಂಬಂದಿದ್ದೀನೋ, ನಾನು ಯಾರ್ಯಾರ ಜವಾಬ್ದಾರಿ ತೊಗೊಂಡಿದ್ದೀನೋ
ಅವ್ರು ಯಾರನ್ನ ಮುಂದಕ್ಕೆ ಹೋಗೋಕ್ಕೂ ಬಿಡಲ್ಲ, ಹಿಂದೆ ಇರೋಕ್ಕೂ ಬಿಡಲ್ಲ. ಇಲ್ಲಿ ಕೆಲಸಗಳಾಗಿದ ತಕ್ಷಣ ಎಲ್ಲರನ್ನ ಒಟ್ಟಿಗೆ ಕರ್ಕೊಂಡು ಹೋಗ್ತೀನಿ ನಾನು ಅಂಥ ಪರಮ ಗುರುಗಳಿರುವಾಗ ಇವಾಗಲೂ ಕೂಡ ನಾವು ಮಿಸ್ ಮಾಡ್ಕೊಂಬಿಟ್ರೆ, ಅವ್ರ ಪದಗಳಿಗೆ ಬೆಲೆ ಕೊಡದೇ ಇದ್ದರೆ, ಅವ್ರು ಹೇಳೋದೊಂದು ನಾವು ಮಾಡೋದೊಂದು ಮಾಡ್ತಾಯಿದ್ರೆ, ಆ ಗುರುಗಳು ಕೂಡ ಕೈ ತಪ್ಪೋದ್ರೆ ಮತ್ತೆ ಇನ್ನೆಷ್ಟೋ ಜನ್ಮಗಳು ಬೇಕು ಮಾಸ್ಟರ್ಸ್ ನಾವಿಲ್ಲಿ ತಲುಪೋದಕ್ಕೆ. ಹತ್ಬಿಟ್ಟಿದ್ದೀವಿ, ತುಂಬ ಮೇಲೆ ಹತ್ಬಿಟ್ಟಿದ್ದೀವಿ, ಒಂದೇ ಒಂದು ಮೆಟ್ಲಲ್ಲಿದ್ದೀವಿ. ಆ ಮೆಟ್ಲು ದಾಟಿದ್ರೆ ನಮ್ಮ ಸ್ವಂತ ಮನೆ, ನಮ್ಮ ಪೂರ್ಣಾತ್ಮ ಪರಮಾತ್ಮನಲ್ಲಿ ಸೇರ್ಕೊತೀವಿ. ಇದನ್ನು ದಯವಿಟ್ಟು ಎಲ್ಲರೂ ಗಮನ ಇಟ್ಟು ಕೇಳಿ, ಗಮನ ಇಟ್ಟು ಗುರುಗಳ ಪದಗಳನ್ನ ಅನುಸರಿಸಿ ಮಾಸ್ಟರ್ಸ್. ಅನುಕರಿಸಬೇಡಿ, ಯಾರು ಅನುಸರಿಸಿ. ಇಂಥ ಅದ್ಭುತವಾದ ಗುರುಗಳ ಒಂದು ವಿಷಯಗಳನ್ನ ಮಾತಾಡಿಕೊಳ್ಳುವಂಥ ಶಕ್ತಿ ನಮಗೆ ಕೊಟ್ಟಿರೋಂಥ ಆ ಪರಮ ಗುರುಗಳಿಗೆ, ಭಗವಾನ್ ಶ್ರೀ ರಮಣ ಮಹರ್ಷಿಗಳಿಗಾಗಿರ್ಬೋದು, ಸಾಕ್ಷಾತ್ ಅರುಣಾಚಲೇಶ್ವರನಾಗಿರುವಂಥ ರಮಣ ಮಹರ್ಷಿ, ಆ ಪಾರ್ವತಿ ಮಾತಾ ಪರಮೇಶ್ವರರು, ಅವರ ಪ್ರತಿರೂಪನೇ ಪತ್ರಿ ಸಾರು, ಪತ್ರಿ ಮೇಡಮ್ ಅಂತ ನಾನು ಯಾವಾಗಲೂ ಹೇಳ್ತೀನಿ ಮಾಸ್ಟರ್ಸ್. ಯಾಕಂದರೆ ಅವ್ರು ಬೇರೆ ಅಲ್ಲ, ಇವರು ಬೇರೆ ಅಲ್ಲ. ಯಾಕಂದರೆ ಈಶ್ವರ ಒಂದೇ ರೂಪದಲ್ಲಿ ಬರೋಕ್ಕಾಗಲ್ಲ. ಅದಕ್ಕೆ ಆ ಕಾಲಮಾನ ತಕ್ಕನಂಗೆ ಒಂದೊಂದು ರೂಪ ತೊಗೊಂಡು ಬರ್ತಾಯಿದ್ರೆ ಭೂಮಿಗೆ. ಅಂಥ ಪರಮೇಶ್ವರನ ಪ್ರತಿರೂಪ ಅಂತ ಪತ್ರಿಜಿ ಸಾರಿಗೆ ನಮಗಿಷ್ಟು ಈಸಿಯಾಗಿ ಮನೇಲಿ ಕೂತ್ಕೊಂಡು ಇಂಥ ಪುಣ್ಯಾತ್ಮರ ಬಗ್ಗೆ ನಾವು ಮಾತಾಡೋ ಸ್ಥಿತಿಗೆ ನಮ್ಮನ್ನು ತಲುಪಿಸಿದ್ದಾರೆ ಅಂತಂದರೆ, ಆ ಪರಮ ಚೈತನ್ಯಗಳ ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಹೃತ್ಪೂರ್ವಕ ಕೃತಜ್ಞತೆಗಳು, ಧನ್ಯವಾದಗಳನ್ನ ತಿಳಿಸುತ್ತಾ, ಇಂಥ ಅದ್ಭುತವಾದ ವೇದಿಕೆಯನ್ನು ಕೊಟ್ಟಿರುವಂಥ PMC ಕನ್ನಡ ವಾಹಿನಿ ಟೀಮ್ ವರ್ಕು ಮಾಡ್ತಿರುವಂಥ ಎಲ್ಲ ಮಾಸ್ಟರ್ಸ್ಗೂ ಹೃತ್ಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಮಾಸ್ಟರ್ಸ್. ಇದನ್ನು ಆಲಿಸ್ತಾ ಇರುವಂತಹ, ಮುಂದಕ್ಕೆ ಆಲಿಸೋ ಅಂತಹ ಎಲ್ಲ ಪರಮಾತ್ಮ ಸ್ವರೂಪರಿಗೂ ಆತ್ಮಪೂರ್ವಕ ಪ್ರಣಾಮಗಳನ್ನ ಸಲ್ಲಿಸುತ್ತಾ ಇವತ್ತಿನ ಎಪಿಸೋಡ್ನ ಇಲ್ಲಿಗೆ ನಾವು ನಿಲ್ಲಿಸೋಣ ಮಾಸ್ಟರ್ಸ್. ಇದನ್ನು ಪ್ರತಿ ಮಂಗಳವಾರ ಇದರಲ್ಲಿ PMC ಕನ್ನಡ ಚಾನಲಲ್ಲಿ ಬರುತ್ತೆ. ಎಲ್ಲರೂ ತಪ್ಪದೇನೋ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ಲೈಕು ಶೇರ್ ಮಾಡಿದಾಗ ಎಷ್ಟೋ ಜನಕ್ಕೆ ನಾವು ಈ ಜ್ಞಾನನ ತಲುಪಿಸ್ತೀವಿ ಮಾಸ್ಟರ್ಸ್. ನಮ್ಮ ಸಹಾಯ ನಾವೇನು ಇಲ್ಲೇ ಇದು ಧ್ಯಾನ ಹೇಳ್ಕೊಡೋದಲ್ಲ, ಇಂಥ ವೀಡಿಯೋಗಳು ಶೇರ್ ಮಾಡಿದಾಗಲೂ ಕೂಡ ಆ ಒಂದು ಸೇವೆ ನಾವು ಮಾಡಿದಾಗ ನಮಗೆ ಜನ್ಮಗಳನ್ನ ಸಾರ್ಥಕ ಮಾಡ್ಕೊಳ್ಳೋಕೆ ಇದೊಂದು ಅವಕಾಶ ಮಾಸ್ಟರ್ಸ್. ತಪ್ಪದೇನೆ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಸ್ಟರ್ಸ್. ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್. ಥ್ಯಾಂಕ್ ಯು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.